ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು, ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನ ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದ್ರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕಾಣಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ. ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು, ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನ ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದ್ರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕಾಣಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ. ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು, ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನ ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದ್ರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂತ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕಾಣಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ.
ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನ ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದ್ರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕಾಣಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ. ಹಾಸನಾಂಬೆ ದೇವಿಯ ಉತ್ಸವ ಇದೆಯಲ್ಲ, ಇದು ಹಲವು ಮೊದಲುಗಳಿಗೆ ಸಾಕ್ಷಿಯಾಯಿತು, ಹಲವು ಇತಿಹಾಸಗಳಿಗೂ ಕೂಡ ಕಾರಣ ಆಯಿತು. ಅದು ಒಂದು ಈಗಾಗಲೇ ಭೇಟಿ ಕೊಟ್ಟಿದ್ರು ಲಕ್ಷಾಂತರ ಮಂದಿ, 20 ಲಕ್ಷಕ್ಕೂ ಹೆಚ್ಚು ಮಂದಿ ಭೇಟಿಯನ್ನ ಕೊಟ್ಟಿದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಆದಾಯ 12 ವರ್ಷದಲ್ಲಿ ದಾಖಲೆ ಏರಿಕೆಯನ್ನ ಕಂಡಿದೆ ಹಾಸನಾಂಬೆ ಆದಾಯ. 12 ವರ್ಷದಲ್ಲೇ ಹಾಸನಾಂಬೆ ಆದಾಯ 10 ಪಟ್ಟು ಹೆಚ್ಚಳ ಆಗಿದೆ. 2013ರಲ್ಲಿ ಹಾಸನಾಂಬೆ ಟೆಂಪಲ್ಗೆ 1.21 ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು. ಆದ್ರೆ ಈ ಬಾರಿಯ ಆದಾಯ 2025ರಲ್ಲಿ ಬರೋಬ್ಬರಿ 25 ಕೋಟಿ 59 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಕಳೆದ ಬಾರಿ 2024ರಲ್ಲಿ ಹಾಸನಾಂಬೆ ದೇಗುಲಕ್ಕೆ 12.63 ಕೋಟಿ ರೂಪಾಯಿ ಆದಾಯ ಬಂದಿರೋದು. ಅಂದ್ರೆ ಕಳೆದ ಬಾರಿಗಿಂತಲೂ ದುಪ್ಪಟ್ಟು. ಇನ್ನು 2013ಕ್ಕೆ ಹೋಲಿಸಿದ್ರೆ ಈ 12 ವರ್ಷಗಳಲ್ಲಿ ಆದಾಯ 10 ಪಟ್ಟು ಏರಿಕೆ ಆಗಿರೋದು. ವಿದೇಶಿ ಕರೆನ್ಸಿ, ಚಿನ್ನ, ಬೆಳ್ಳಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಂಥ ಭಕ್ತರೆಲ್ಲರೂ ಕೂಡ ಅಪಾರ ಪ್ರಮಾಣದಲ್ಲಿ ದೇಣಿಗೆ ಕಾಣಿಕೆಯನ್ನ ಕೂಡ ಕೊಟ್ಟಿದ್ರು. ಈ ಬಾರಿಯ ಆದಾಯ 25 ಕೋಟಿ 59 ಲಕ್ಷ.